ನಮಸ್ಕಾರ ವೀಕ್ಷಕರೇ, ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ಇದು ನಾನು ಮನೆಯಲ್ಲೇ ರಸಗುಲ್ಲ ಮಾಡೋಣ. ತುಂಬಾ ಈಸಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಮನೆಯಲ್ಲಿ ಸ್ವೀಟ್ ಮಾಡಬೇಕಂದ್ರೆ ತುಂಬ ಬೇಗ ಆಗೋದು. ಮನೇಲಿ ಹಾಲಿರುತ್ತೆ, ಹಾಲು ಮತ್ತು ಸಕ್ಕರೆ, ಏಲಕ್ಕಿ ಇಷ್ಟೇ ನಮಗೆ ಸಾಕು. ಬನ್ನಿ ಇದನ್ನು ಮಾಡೋಕ್ಕೆ ತಯಾರಿ ಮಾಡ್ಕೊಳ್ಳೋಣ. ಹಾಲು ಕಾಯಿಸ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿಸ್ಕೊಂಡು ತಣ್ಣಗಾಗಬೇಕು, ತುಂಬ ಬಿಸಿಯಲ್ಲಿ ಆಗಬಾರ್ದು. ವೆನಿಗರ್ ಆಗಲಿ ಅಥವಾ ಲೆಮನ್ ಜ್ಯೂಸ್ ಆಗಲಿ ಹಾಕೊಂಡು ನಾವು ಹಾಲನ್ನು ಹೊಡ್ಕೋಬೇಕು. ಸೊ ನಾನೀಗ ವೆನಿಗರ್ ಹಾಕೋತೀನಿ. ವೆನಿಗರ್ ಇಲ್ಲ ಅಂದರೆ ಲೆಮನ್ ಜ್ಯೂಸ್ ಕೂಡ ಹಾಕ್ಕೋಬೋದು. ಒಂದು ಚಮಚದಷ್ಟು ಹಾಕ್ಕೊಂಡು ನಾನು ಇದನ್ನು ಹಾಲು ಹೊಡ್ಕೋತೀನಿ. ಹೀಗೆ ಮಿಕ್ಸ್ ಮಾಡ್ತಾಯಿದ್ರೆ ಹಾಲು ಹೊಡೆಯುತ್ತೆ. ಈಗ ಹಾಲು ಹೊಡ್ತಿದೆ, ಪೂರ್ತಿಯಾಗಿ ಹೊಡ್ಕೋಬೇಕು. ಒಂದು ತೆಳುವಾಗಿ ಕರ್ಚಿಫ್ ತೊಗೊಂಡಿದ್ದೀನಿ. ಈ ರೀತಿ ನಾವು ಹಾಕ್ಕೊಂಡು ಸ್ಟ್ರೈನ್ ಮಾಡ್ಕೋಬೇಕು. ಸ್ವಲ್ಪ ತಣ್ಣೀರು ಹಾಕ್ಕೋತೀನಿ. ಎಲ್ಲ ನೀಟಾಗಿ ತೊಳ್ಕೊಂಬಿಡ್ಬೇಕು, ಹುಳಿ ಅಂಶ ಹೋಗಬೇಕು. ಹಾಗಾಗಿ ನಾನು ನೀರು ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ. ತಣ್ಣೀರು ಹಾಕಿದ ತಕ್ಷಣ ತಣ್ಣಗೂ ಆಗುತ್ತೆ ಬೇಗ. ಒಂದಷ್ಟು ನೀರಿಲ್ಲದೆ ನಾವು ಹಿಂಡ್ಕೋಬೇಕು ಇದನ್ನು. ಸ್ವಲ್ಪ ನೀರಿಲ್ಲದೆ ನೀರು ಎಲ್ಲ ಹೋಗೋವರೆಗೂ ನಾವು ಚೆನ್ನಾಗಿ ಹಿಂಡ್ಕೋಬೇಕು. ನೀರೆಲ್ಲ ಇಳ್ದೋಗಿದೆ. ಒಂದು ಪ್ಲೇಟಲ್ಲಿ ಹಾಕೊಡೋಣ. ಮತ್ತು ಈ ರೀತಿ ಎಲ್ಲ ಸಪ್ರೇಟ್ ಮಾಡ್ಕೋಬೇಕು. ಒಂದೂವರೆ ಲೀಟ್ರ್ ಹಾಲು ಅಷ್ಟು ತೊಗೊಂಡಿದ್ದೀನಿ ನಾನು. ಇದು ನಾವು ಮೈದಾ ಹಿಟ್ಟು ಹಾಕ್ಕೋಬೋದು, ಇಲ್ಲಾಂದರೆ ಕಾರ್ನ್ಫ್ಲೋರ್ ಹಾಕ್ಕೋಬೋದು, ಇಲ್ಲಾಂದರೆ ಅರೋರೋಟ್ ಹಿಟ್ಟು ಸಿಗುತ್ತೆ ಅದು ಹಾಕ್ಕೋಬೋದು. ಏನು ಬೇಕಾದ್ರೂ ಹಾಕ್ಕೋಬೋದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ಮೈದಾ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡ್ಕೋತೀನಿ. ತುಂಬ ಪ್ರೆಸ್ ಮಾಡ್ಕೋಬಾರ್ದು. ಸೊ ಸುಮ್ಮನೆ ಹೀಗೆ ಲೈಟಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು. 5ರಿಂದ 6 ನಿಮಿಷವರೆಗೂ ಈ ರೀತಿ ನಾದ್ಕೋಬೇಕು. ತುಂಬ ಪ್ರೆಷರ್ ಆಗಬಾರ್ದು, ಸುಮ್ಮನೆ ಹೀಗೆ ಮೇಲ್ಮೇಲೆ ಈ ರೀತಿ ನಾದ್ಕೋಬೇಕು. ಈಗ ಈ ರೀತಿ ರೌಂಡ್ ಮಾಡ್ಕೋಬೇಕು. ಸೊ ನಿಧಾನಕ್ಕೆ ಪ್ರೆಸ್ ಮಾಡ್ಕೋಬೇಕು, ಕ್ರ್ಯಾಕ್ ಇಲ್ಲದೆ ನಾವು ಇದನ್ನು ರೋಲ್ ಮಾಡ್ಕೋಬೇಕು. ಎಲ್ಲೂ ಕ್ರ್ಯಾಕ್ ಇಲ್ಲದೆ ಮಾಡ್ಕೋಬೇಕು. ಸೊ ರಸಗುಲ್ಲ ಬಾಲ್ಸ್ ಮಾಡ್ಕೊಂಡು ತಯಾರಾಗಿದೆ. ಈಗ ಪಾಕ ಮಾಡ್ಕೊಳ್ಳೋಣ. ಸಕ್ಕರೆ ಹಾಕೋತೀನಿ 1 ಕಪ್ಪಷ್ಟು. ಅರ್ಧ kg ಅಷ್ಟಿದೆ. ನೀರು ಹಾಕೋಬೇಕು. 1-2 ಕಪ್ಪಷ್ಟು ನೀರು ಹಾಕೋಬೇಕು. ಏಲಕ್ಕಿ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಜಜ್ಜಿ ಹಾಕೋತಾ ಇದ್ದೀನಿ. ನೀರು ಕುದೀತಾ ಇದೆ, ಸಕ್ಕರೆ ಎಲ್ಲ ಕರಗಿದೆ. ಒಂದೊಂದಾಗಿ ಹಾಕೋಬೇಕು. ಒಟ್ಟಿಗೆ ಸಹ ಹಾಕಬಾರ್ದು, ಹೀಗೆ ಒಂದೊಂದೇ ಹಾಕಬೇಕು. ಒಂದು 5 ನಿಮಿಷ ಮುಚ್ಚಿಡಬೇಕು. ಮತ್ತೆ 5 ನಿಮಿಷ ಆಗಿದೆ. ಈಗ
ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ. ಸೊ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡ್ಕೊತೀನಿ. ಮತ್ತು ಪೂರ್ತಿ ತಣ್ಣಗಾಗಬೇಕು. ಸೊ ರಸಗುಲ್ಲ ತಯಾರಾಗಿದೆ. ಇದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಸ್ಮೂತ್ ಆಗುತ್ತೆ. ಸೊ ನಮಗೆ ಯಾವ ಟೆಕ್ಸ್ಚರ್ ಬೇಕು ಆ ರೀತಿ ಬಂದಿದೆ ನೋಡಿ. ಪೂರ್ತಿ ಮಾಡಿದರೆ ಮತ್ತೆ ಬೌನ್ಸ್ ಆಗುತ್ತೆ. ಸೊ ಒಳ್ಳೆ ರಸಗುಲ್ಲ ಬಂದಿದೆ. ಸೊ ನೀವು ಟ್ರೈ ಮಾಡಿ, ತುಂಬ ಈಸಿ. ಒಂದು 4 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ನಮಗೆ. ಹಾಲು, ವಿನಿಗರ್, ಸಕ್ಕರೆ ಮತ್ತು ಏಲಕ್ಕಿ, ಇಷ್ಟೇ ಸಾಕು. ಸ್ವಲ್ಪ ಮೈದಾ ಅಥವಾ ಕಾರ್ನ್ಫ್ಲೋರ್, ಇಲ್ಲಾಂದರೆ ಅರಾರೋಟ್ ಮಾವು ಹಾಕ್ಬೋದು. ಯಾವುದಿದೆಯೋ ಮನೇಲಿ ಅದನ್ನು ಹಾಕೊಂಡು ನಾವು ಮಾಡ್ಕೋಬೋದು. ಮನೇಲಿ ಯಾವಾಗಲೂ ಹಾಲು ಇರುತ್ತೆ, ಸಕ್ಕರೆ ಇರುತ್ತೆ. ಸೊ ಬೇಗ ಆಗೋ ರೆಸಿಪಿ ಅಂದರೆ ರಸಗುಲ್ಲ. ಸೊ ನೀವು ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ. ನನ್ನ ರೆಸಿಪಿ ನೋಡಿದರೆ ನನ್ನ ಕಡೆಯಿಂದ ನಿಮಗೆ ಧನ್ಯವಾದ.